ಅಮ್ಮ ಈಗ ನಿಧಾನ ಕಂಡ್ಬಿಡು. ವಾವ್, ಏನು ಅಣ್ಣ ಇದು? ಅಮ್ಮನ್ ಬರ್ತಡೇ ನಿಂಗ್ ಮರ್ತೇ ಹೋಗಿದೆ ಅನ್ಕೊಂಡ್ರೆ ಈ ರೀತಿ ರೆಡಿ ಮಾಡಿಸ್ಬಿಟ್ಟಿದೀಯಾ? ನಮ್ಮ ಹತ್ರ ಮಾತ್ರ ಏನೂ ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡಿದ್ಯಾ? ಹುಟ್ಟು ಹಬ್ಬದ ಶುಭಾಶಯಗಳು ಲಲಿತಮ್ಮ. ಹ್ಯಾಪಿ ಬರ್ತಡೇ ಅಮ್ಮ. ಹ್ಯಾಪಿ ಹುಡ್ದಬ್ಬ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ, ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಮ್ಮ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗಿದೆ ಅರೇಂಜ್ಮೆಂಟ್ಸ್? ಅಪ್ಪ, ನಾನು ನಿನ್ ಜೊತೆ ಮಾತಾಡಲ್ಲ. ಲಲಿತಮ್ಮನ ಹುಟ್ಟಿದ್ದಬ್ಬ ತಯಾರಿ ಮಾಡಿದ್ರು, ನನ್ನ ಹತ್ರನೇ ಗುಟ್ ಮಾಡ್ದೆ ಅಲ್ವಾ? ಪಾಪ ಲಲಿತಮ್ಮ ಬೆಳಿಗ್ಗೆಯಿಂದ ಶುಭಾಶಯಗಳು ಕೋರಿಲ್ಲ ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ಲು ಗೊತ್ತಾ? ಆಯ್ತಾಯ್ತು, ನಂದೇ ತಪ್ಪು ಅಮ್ಮ. ವೆರಿ ಸಾರಿ. ಇದನ್ನ ಮುಂಚೆನೇ ಹೇಳ್ಬಿಟ್ಟಿದ್ರೆ ನಿನಗೆ ಈ ಸರ್ಪ್ರೈಸ್ ಎಲ್ಲ ಸಿಗ್ತಾ ಇತ್ತಾ ಹೇಳು? ಇಲ್ಲ ತಾನೆ? ಹೆಂಗೆ ನಾವು ಅರ್ಜುನ್, ಬೆಳಗ್ಗೆಯಿಂದ ನೀನು ನನ್ನ ಹುಡ್ದಬ್ಬಕ್ಕೆ ಹಾರೈಸ್ಲಿಲ್ಲ ಅಂತ ಸ್ವಲ್ಪ ಬೇಜಾರಿತ್ತು. ಆದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ನೀನು ನನ್ನ ಹುಡ್ದಬ್ಬನ ಮರೆಯೋಷ್ಟು ನನ್ನಿಂದ ದೂರ ಆಗಿಲ್ಲ ಅನ್ನೋ ನಂಬಿಕೆ ಇತ್ತು. ಆ ನಂಬಿಕೆನ ನೀನು ನಿಜ ಮಾಡಿಬಿಟ್ಟ ಕಣೋ. ಅಣ್ಣ ಬನ್ನಿ. ಅಮ್ಮ ಬಾ.